ಸೊ ಈಗ ಸಿಎಂಗೆ ಎದುರಾಗಿರುವಂತಹ ಒಂದು ಸಂಕಷ್ಟ. ಸೊ ಇದರಿಂದ ಸಿಎಂ ಇದನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ, ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ಗಳ ರೂಪಿಸ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ಯಾಕಂದ್ರೆ ಸಿಎಂ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಕಾನೂನು ಹೋರಾಟಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅಧಿಕೃತ ಆದೇಶ ಪ್ರತಿ ತಲುಪಿದ ಬಳಿಕ ಮುಂದೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ. ನಮ್ಮ ಜೊತೆಗೆ ಮತ್ತೊಬ್ಬ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಮಾತಾಡೋಣ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ರಾಜ್ಯಪಾಲರು ಅನುಮತಿಯನ್ನ ನೀಡಿರುವಂತಹ ಒಂದು ವಿಚಾರ ಸೊ ನಿಮಗೂ ಕೂಡ ಬಹುಶಃ ಗೊತ್ತಾಗಿದೆ ಅಂತ ಅನ್ಸುತ್ತೆ. ರಾಜಭವನದಿಂದ ನಿಮಗೆ ಕರೆ ಬಂದಿದೆಯಾ? ಏನ್ ಹೇಳಿದ್ರು ಸ್ನೇಹಮಯಿ ಕೃಷ್ಣ ಅವರೇ? ಅದೇ ರಾಜ್ಯಪಾಲರ ಕಚೇರಿಯಿಂದ ನನಗೆ ದೂರವಾಣಿ ಕರೆ ಬಂದಿತ್ತು ಸರ್, ಬನ್ನಿ ಅಂತ ಹೇಳಿ. ಹಾಗಾಗಿ ನಾನು ನೋಡ್ತಾ ಇದ್ದೀನಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದೀನಿ. ಓಕೆ, ಮಧ್ಯಾಹ್ನ ಭೇಟಿ ಮಾಡಿ ನಾನು ಏನು ಪತ್ರ ಇದೆ ಅದು ಇಸ್ಕೊಂಡು ಮುಂದಿನ ಕ್ರಮಗಳು ತಗೊಳ್ಬೇಕು ಅಂತೇಳಿ ಮಾಡಿದ್ದೀವಿ. ಓಕೆ ಓಕೆ, ಏನ್ ಹೇಳಿದ್ರು ಕೃಷ್ಣ ಅವರೇ? ಅಂದ್ರೆ ಏನಾದ್ರು ಮತ್ತೆ ಡಾಕ್ಯುಮೆಂಟ್ಸ್ ತಗೊಬನ್ನಿ ಅಂದ್ರೆ, ಅಥವಾ ಏನ್ ಬಂತು ನಿಮಗೆ ಸೂಚನೆ? ಇಲ್ಲ ಸರ್, ಇಲ್ಲ, ನಿಮ್ಮ ಪತ್ರಕ್ಕೆ ಒಂದೊಂದು ಕಚೇರಿ ಒಂದು ಪತ್ರ ಕೊಡ್ತಾ ಇದೀವಿ, ಬನ್ನಿ ತಗೊಂಡೋಗಿ ಅಂತ ಹೇಳಿದ್ರು. ಓಕೆ, ಹಾಗಾಗಿ ಹೊಟ್ಟಿದ್ದೀನಿ ಸರ್. ಓಕೆ, ಅಂದ್ರೆ ನಿಮ್ಮ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದೇನಾದ್ರೂ ಸ್ಪಷ್ಟ ಆಯ್ತಾ? ಇಲ್ಲ ಸರ್, ಆ ರೀತಿ ಏನು ಸ್ಪಷ್ಟ ಹೇಳಿಲ್ಲ ಸರ್. ಏನು ಮಾಹಿತಿ ಕೇಳಿದಾಗಿಲ್ಲ, ನಾವು ಹೇಳಲ್ಲ, ಅದು ಕಾನ್ಫಿಡೆನ್ಷಿಯಲ್, ಬಂದು ತಗೊಂಡೋಗಿ ಅಂತ ಹೇಳಿದ್ರೆ ಓಕೆ, ಅದು ತಗೊಂಡ ನಂತರ ಗೊತ್ತಾಗುತ್ತೆ ಸರ್. ಓಕೆ, ಏನ್ ಅನ್ಸುತ್ತೆ ಸ್ನೇಹಮಯಿ ಕೃಷ್ಣ ಅವರೇ, ನಿಮ್ಮ ದೂರಿನಲ್ಲಿ ಯಾವ ಒಂದು ಅಂಶ ಇದು ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ವಿಚಾರನ ಇದು ಕೊಡ್ತಾರೆ ರಾಜ್ಯಪಾಲರು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಇದ್ದದ್ದು ಈ ನಿಮ್ಮ ದೂರಿನಲ್ಲಿ ಯಾವ ಒಂದು ಅಂಶ, ಯಾವ ವಿಚಾರ? ಹೌದು ಸರ್, ನಾವೇನು ಆರೋಪ ಮಾಡಿದೀವಿ ಆರೋಪಪೂರ್ವಕವಾಗಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಸ್ಪಷ್ಟವಾಗಿ ಕೊಟ್ಟಿದ್ರಿಂದ ನಮ್ಗೆ ಅನುಮತಿ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಗೆ ಇದ್ದಿದ್ರಿಂದ ನಾವು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಆ ನಂಬಿಕೆ ಪೂರಕವಾಗಿ ಅನುಮತಿ ಸಿಕ್ಕಿದೆ ಅಂತ ನಾವು ಭಾವಿಸಿದ್ವಿ. ಓಕೆ ಓಕೆ, ಅಂದ್ರೆ ಯಾವ ವಿಷಯ, ಅಂದ್ರೆ ಯಾವ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ಇದು ಪ್ರಾಸಿಕ್ಯೂಷನ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮ್ಮ ದೂರಿನಲ್ಲಿ ಇರುವಂತದ್ದು? ಯಾವ ಅಂಶ ಸರ್? ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪರದಕ್ಕೆ ಸೇರಿದ ಆಸ್ತಿಯನ್ನ ಕೃಷಿ ಭೂಮಿ ಅಂತೇಳಿ ಅದು ಆ ಜಮೀನು ದೇವರಾಜ್ಯಕ್ಕೆ ಅನ್ನೋರು ಸೇರಿದ್ದು ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದು ಆಗ್ಲೇ ನಿವೇಶನ ರಚನೆ ಮಾಡಿ ಮಾಡಿದ್ದಾರೆ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರ ಬಾಬೆ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡು ಕೃಷಿ ಅಲ್ಲಿ ಸ್ಥಳದಲ್ಲಿ ಉದ್ಯಾನವನ, ರಸ್ತೆ, ನಿವೇಶನ ಇದ್ರೂ ಕೂಡ ಈ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಅದು ಕೃಷಿ ಭೂಮಿ ಅಂದ್ರೆ ಸುಳ್ಳು ಖಾತೆಗಳನ್ನ ಸೃಷ್ಟಿ ಮಾಡಿ, ತದನಂತರದಲ್ಲಿ ಅನ್ಯಕ್ರಾಂತ ಆದೇಶ ಅಂದ್ರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಕರಾರು ಪತ್ರವನ್ನು ಕೊಡದೇವರು ಕೂಡ ಕರಾರು ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಸುಳ್ಳು ಆದೇಶನ ಮಾಡಿ, ಅದ ನಂತರ 2010 ಇಸ್ವಿಲಿ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನ ಪತ್ರ ಸೃಷ್ಟಿ ಮಾಡಿಕೊಂಡು ಅದನ್ನ ನೋಂದಣಿ ಮಾಡ್ಕೊಂಡು ಅದ ನಂತರ ಖಾತೆಯನ್ನ ಮಾಡಿಸ್ಕೊಂಡು ಈ ತರ ಹಲವಾರು ಅರ್ಥದಲ್ಲಿ ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅಪರಾಧ ಕೃತ್ಯಗಳು ನಡೆಸಿ, ಭ್ರಷ್ಟಾಚಾರ ನಡೆಸಿ, ಅಕ್ರಮವಾಗಿ ಮೂಡದಿಂದ 14 ನಿವೇಶನ ಪಡೆದಿರೋದ್ರ ಬಗ್ಗೆ ನಾವೇನು ಆರೋಪ ಮಾಡಿದ್ವಿ ಸರ್. ಓಕೆ, ಅಂದ್ರೆ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ವಿ. 2004 ನೀವು ಹೇಳ್ತಾ ಇರೋದು, ಅಂದ್ರೆ ಅವ್ರು ಖರೀದಿ ಮಾಡುವಾಗ, ಅವರ ಕುಟುಂಬದವರು ಖರೀದಿ ಮಾಡುವಾಗ ಅಲ್ವಾ? ಹೌದು ಸರ್, 2004 ಖರೀದಿ ಮಾಡಬೇಕಾದ್ರೆ ಏನ್ ಖರೀದಿ ಮಾಡೋದು ನೆಲವಾಗ ಮೂಡದಿಂದ 5 ನಿವೇಶನ ಮಾರಾಟ ಮಾಡಿ ಇನ್ನೊಬ್ಬರಿಗೆ ಕ್ರಯಪತ್ರ ಮಾಡ್ಕೊಟ್ಬಿಟ್ಟಿದ್ರು. ದೇವನೂರು ಬಡಾವಣೆ ಅನ್ನೋದು ಆಗ್ಬಿಟ್ಟಿತ್ತು ಅಂತ. ಹೌದು, ಬಡಾವಣೆ 3ನೇ ಅಂತ ಹೇಳಿ ಆಗಿ ನಿವೇಶನ ರಚನೆ ಆಗಿ 5 ನಿವೇಶನ ಹಾಗೆ ಮಾರ್ಬಿಟ್ಟಿದ್ರು. ಓಕೆ, ಮತ್ತೆ ರೆಂಟಿ ಪಾರ್ವತಿ ಹೆಸರಿಗೆ ಜಾನಪದ ಆಗೋ ಅಷ್ಟೊತ್ತಿಗೆ ಅಂದ್ರೆ 2010 ಅಷ್ಟೊತ್ತಿಗೆ 19 ನಿವೇಶನ ಮಾರಾಟ ಮಾಡಿದ್ರು. ಓಕೆ, ಸೊ ಈ ಇರ್ಬೇಕಾದ್ರೆ ಕೃಷಿ ಭೂಮಿ ಅಂತೇಳಿ ಇವ್ರ ಹಿಂಗೆ ಅದು ದಾನಪತ್ರ ಕ್ರಯಪತ್ರ ಮಾಡ್ಕೊಳ್ತಾರೆ, ಅದನ್ನ ಹೇಗೆ ಅನ್ಯಕ್ರಾಂತ ಮಾಡ್ತಾರೆ. ಇಲ್ಲಿ ಸ್ಪಷ್ಟ ಆಗುತ್ತೆ, ಸಿದ್ದರಾಮಯ್ಯ ಪ್ರಭಾವದಿಂದ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಸ್, ಅಂದ್ರೆ ಇದೇ ಕೇಳೋಣ ಅಂತ ಬಂದ. ಈಗ ಅವ್ರ ಡಿಫೆನ್ಸ್ ನೋಡಿದ್ರೆ ಅವರ ನೇರ ಪಾತ್ರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ಸತ್ತಾ ಸ್ನೇಹಮಯಿ ಕೃಷ್ಣ ಅವರು, ಅಥವಾ ಅವ್ರ ಮೇಲಿರುವಂತಹ ಒಂದು ಆರೋಪ ಏನು? ಈಗ ಅವ್ರ ಕುಟುಂಬದವ್ರು ಖರೀದಿ ಮಾಡಿದ್ರು, ಅವ್ರ ಬಾಮೈದ ಖರೀದಿ ಮಾಡಿದ್ರು ಒಂದು ವಿಚಾರ. ಸೊ ಸಿಎಂ ಅವ್ರ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತ ಹೇಳಿ ಅಂತೀರಿ ಸ್ನೇಹಮಯಿ ಕೃಷ್ಣ? ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಅವ್ರ ಅಧಿಕಾರದ ಅವಧಿಯಲ್ಲಿ ಮಾತ್ರ ನಡೆದಿದೆ. ಅವ್ರ ಅಧಿಕಾರ ಇಲ್ಲದಾಗ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ, ಹಾಗೆ ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ಎಲ್ಲಾ ಇದಕ್ಕೂ ಕೂಡ ಆರೋಪ ಕೂಡ ನೇರವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತನಿಲ್ಲ, ಪೂರಕ ಸಾಕ್ಷ್ಯಾಧಾರಗಳು ಕೂಡ ಅದು ಸಾಕ್ಷಿದಾರ ಆಗುತ್ತೆ ಅವರ ಆರೋಪ ಅನ್ನೋದಕ್ಕೆ. ಕರೆಕ್ಟ್. ಓಕೆ, ಅಂದ್ರೆ ಸಿಎಂ ಅವರ ಪ್ರಭಾವದಿಂದನೇ ಇದಾಗಿದೆ ಅನ್ನುವಂಥದ್ದು ನಿಮ್ಮ 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 ದೂರಿನಲ್ಲಿ ಇರೋ ಆರೋಪ? ಹೌದು ಹೌದು, ಜನಸಾಮಾನ್ಯ ವ್ಯಕ್ತಿ ಎಲ್ಲಾ ದಾಖಲೆಗಳನ್ನು ಸ್ಪಷ್ಟ ಕೊಟ್ಟಿದ್ರು ಕೂಡ ಅವ್ರಿಗೆ ಸ್ಪಂದಿಸಿದ ಅಧಿಕಾರಿಗಳು ಕರೆಕ್ಟ್ ಯಾವುದೇ ದಾಖಲಾತಿ ಇಲ್ದಿದ್ರು ಕೂಡ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ರು ಗೊತ್ತಿರು ಕೂಡ ಇವ್ರು ಈ ರೀತಿ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಪ್ರಭಾವ ಮಾಡಕ್ ಸಾಧ್ಯನೇ ಇಲ್ಲ ಸರ್.
ಓಕೆ, ಯಾಕಂದ್ರೆ ಅವರು ತಮ್ಮ ಡಿಫೆನ್ಸ್ ಅಲ್ಲಿ ಇದುವರೆಗೂ ಹೇಳ್ತಾ ಬರ್ತಾ ಇರೋದು ನಮ್ಮ ಹತ್ರ ದಾಖಲೆಗಳು ಕರೆಕ್ಟ್ ಆಗಿವೆ, ನಾವು ಕಾನೂನಾತ್ಮಕವಾಗಿ ಕರೆಕ್ಟ್ ಆಗಿದ್ವಿ, ನಾವೆಲ್ಲಿ ಇಲ್ಲಿಗ್ಯಾಲಿಟಿ ಮಾಡಿದೀವಿ ಅನ್ನೋದನ್ನೇ ಕೇಳ್ತಾ ಬಂದಿರೋದು ಇದುವರೆಗೂ ಕೂಡ ತಮ್ಮ ಡಿಫೆನ್ಸ್ ಅಲ್ಲಿ. ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಅಲ್ಲೊಂದು 2 ನಾನು ಪ್ರಮುಖ ಪ್ರಶ್ನೆ ಸವಾಲಾಗ್ತಾ ಇದೀನಿ. ಒಂದು, ಮೂಢ ಅಧಿಕಾರಿಗಳಿಂದ ಒಂದು ಸ್ಪಷ್ಟೀಕರಣ ಕೊಡಿಸಿ ಮತ್ತೆ ದಾಖಲಾತಿ ಕೊಡಿಸಿ. ನೀವು ಬಡಾವಣೆನ ಯಾವಾಗ ರಚನೆ ಮಾಡಿದ್ರಿ, ಯಾವಾಗ ನಿವೇಶನ ರಿಜಿಸ್ಟರ್ ಮಾಡ್ಕೊಟ್ಟಿದ್ರ ಅಂತ ಬಿಡುಗಡೆ ಮಾಡಿಸಿ. ನೀವ್ ಹೇಳೋ ಪ್ರಕಾರ 2011-12 ನಂತರ ಮೂಡಾದವರು ಬಡಾವಣೆ ರಚನೆ ಮಾಡಿದ್ರೆ ಅಂತಂದ್ರೆ ನಾನು ಇವತ್ತ ನನ್ನ ಹೋರಾಟ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದೀನಿ. ಇವತ್ತು ಕೂಡ ದಾಖಲೆಗಳು ಬಿಡುಗಡೆ ಮಾಡಿಸಲ್ಲ ಸರ್. ಮತ್ತೆ ಇನ್ನೊಂದು 1968 ಇಸ್ವಿಲಿ ಇವ್ರೇನ್ಗೆ 2004 ಇಸ್ವಿ ಬಾಂಬೆಗೆ ಕ್ರಯಪತ್ರ ಮಾಡ್ಕೊಟ್ಟಿದ್ದಾರೆ ದೇವರಾಜು ಅನ್ನೋರು. 1968 ಇಸ್ವಿಲಿ ಮಹಿಳೆಯರನ್ನರಿಗೆ ತಮ್ಮ ಹಕ್ಕು ಕೋಲಸನ್ನ ರಿಜಿಸ್ಟರ್ ಮಾಡ್ಕೊಳ್ಳೋ ಮೂಲಕ ಈ ಜಮೀನು ಸಂಬಂಧಪಟ್ಟ ಎಲ್ಲ ಹಕ್ಕುಗಳನ್ನ ಬಿಟ್ಕೊಟ್ಬಿಟ್ಟಿದ್ದಾರೆ. ಹಾಗಿದ್ದಾಗ 2004 ಇಸ್ವಿಲಿ ಇವ್ರು ಬಾಂಬೆ ಜನರಿಗೆ ಕ್ರಯಪತ್ರ ಮಾಡ್ಕೊಡೋದಕ್ಕೆ ಯಾವ ಹಕ್ಕಿ ಇದೆ ಅಂತೇಳಿ ಸ್ವತಃ ವಕೀಲರಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಸ್ಪಷ್ಟೀಕರಣ ಕೊಡ್ಲಿ ಸರ್. ಇವೆರಡು ಸ್ಪಷ್ಟೀಕರಣ ಕೊಟ್ಟು ಮತ್ತೆ ದಾಖಲೆ ಬಿಡುಗಡೆ ಮಾಡ್ಲಿ, ಅವಾಗ ರಾಜ್ಯ ಜನಕ್ಕೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಓಕೆ, ಅಂದ್ರೆ ನೀವು ಹೇಳೋ ಹಾಗೆ ಈಗ ಸ್ವತಃ ಲಾಯರು ಕೂಡ ಆಗಿರುವಂತಹ ಸಿದ್ದರಾಮಯ್ಯ ಅವರು ಅಷ್ಟು ಅವ್ರಿಗೆ ಗೊತ್ತಾಗ್ಲಿಲ್ವಾ 2004ರಲ್ಲಿ ಈಗ ಆಲ್ರೆಡಿ ನಿವೇಶನಗಳ ಹಂಚಿಕೆ ಆಗಿ ಬಡಾವಣೆ ಆಗಿರುವಂತಹ ಒಂದು ಜಾಗನ ಗ್ರಾಮ ಅಂತ ಹೇಳಿ ತೋರಿಸಿ ಮತ್ತೆ ನಾವು ರಿಜಿಸ್ಟರ್ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ಇದು ಗೊತ್ತಿದ್ದೂ ಆಗಿರುವಂಥದ್ದು ಅಥವಾ ಮಿಸ್ಲೀಡ್ ಆಗಿದೆಯಾ, ಮಿಸ್ಲೀಡ್ ಯಾರಾದರೂ ಮಾಡಿದಾರಾ ಅನ್ನುವಂಥದ್ದು, ಅಥವಾ ನೀವೇನು ಹೇಳ್ತೀರಿ ಇದರಲ್ಲಿ ಯಾವ ರೀತಿ ಏನಾಗಿರಬಹುದು ಅಂತ ಹೇಳಿ? ಸರ್, ಅವ್ರಿಗೆ ಗೊತ್ತಿದ್ದು ಕೂಡ ಅವ್ರ ಪ್ರಭಾವದಿಂದನೇ ಆಗಿರುವಂತದ್ದು. ಅವ್ರ ಪ್ರಭಾವ ಇಲ್ಲದೆ ಹೋಗಿದ್ರೆ ಅಥವಾ ಅವರು ಇದರಲ್ಲಿ ಭಾಗಿಯಾಗಿಲ್ದೆ ಹೋಗಿದ್ರೆ ಈ ಪ್ರಕರಣ ಹೊರಗೆ ಬಂದ ನಂತರ ಅವ್ರು ಸ್ಪಷ್ಟ ಮಾಹಿತಿ ದಾಖಲಾತಿಯನ್ನ ಪಡ್ಕೊಂಡು ನಮ್ಮ ಕುಟುಂಬದ ತಪ್ಪಾಗಿದೆ ಅಂತ ಸ್ಪಷ್ಟ ಒಪ್ಕೊಳ್ತಿದ್ರು. ಆ ರೀತಿ ಒಪ್ಕೊಳ್ಳದೆ ಅವ್ರು ಸುಳ್ಳು ದಾಖಲಾತಿ ಅಲ್ಲ ಕೆಲವು ದಾಖಲಾತಿ ಮುಚ್ಚಿಟ್ಟು ಸುಳ್ಳು ಮಾಹಿತಿನ ಕೊಟ್ಟು ಸಮರ್ಥನೆ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಇವರು ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಗೊತ್ತಾಗುತ್ತೆ. ಓಕೆ, ಸೊ ಮುಂದೆ ಹೇಗೆ ಈಗ ಸ್ನೇಹಮಯಿ ಕೃಷ್ಣ ಅವರೇ, ಯಾಕಂದ್ರೆ ಈಗ ಆರ್ಡರ್ ಬಂದ ತಕ್ಷಣ ಬಹುಶಃ ಅವರು ಕೂಡ ಇದನ್ನ ಚಾಲೆಂಜ್ ಮಾಡಬಹುದು, ಹೈಕೋರ್ಟಿಗೆ ಹೋಗಬಹುದು, ಕಾನೂನಾತ್ಮಕವಾದಂತಹ ಹೋರಾಟ ಅವರು ಅವ್ರ ಕಡೆಯಿಂದ ನಡೆಸಬಹುದು. ಸೊ ನಿಮ್ಮ ಹೋರಾಟ ಹೇಗಿರುತ್ತೆ ಇದಕ್ಕೆ ಪ್ರತಿಯಾಗಿ ಈಗ ಮುಂದೆ? ಈಗಾಗಲೇ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ. ನ್ಯಾಯಾಲಯದ ಮುಖಾಂತರ ತನಿಖೆಗೆ ಆದೇಶ ಆಗುತ್ತೆ. ತನಿಖೆ ಆದ ನಂತರ ಏನು ಆರೋಪಗಳು ಸಾಬತ್ತು ಆಗುತ್ತೆ ಅನ್ನೋದ್ರಲ್ಲಿ ದೋಷಾರೋಪಣಾ ಪತ್ರ ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆ ಇದೆ ಸರ್. ಓಕೆ, ಅಂದ್ರೆ ಒಂದು ಈಗ ನೀವು ರಾಜಭವನಕ್ಕೆ ರಾಜ್ಯಪಾಲರಿಗೆ ಕೊಟ್ಟಂತಹ ಒಂದು ದೂರು, ಸೊ ಅದಕ್ಕೆ ಆಧರಿಸಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಅವರು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನೀವು ಒಂದು ಕೇಸನ್ನು ಹಾಕಿದಿರಿ, ಬಹುಶಃ ಅದು 21ಕ್ಕೆ ಇದೆ ಅಂತ ಅನ್ಸುತ್ತೆ. 20ಕ್ಕೆ ಆದೇಶ ಇದೆ. ರೈಟ್, ಅಂದ್ರೆ ರಾಜ್ಯಪಾಲರು ಈಗ ಕೊಟ್ಟಿರುವಂತದ್ದು, ಈ ಅನುಮತಿ ಕೊಟ್ಟಿರುವಂತದ್ದು ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ ಕೋರ್ಟ್ ಅಲ್ಲಿ? ಇದ್ರ ಬಗ್ಗೆ ಈ ಪ್ರತಿಯೂ ಕೂಡ ಅಲ್ಲಿ ಇಟ್ಟು ಎಸ್ ಅನುಮತಿ ಸಿಕ್ಕಿದೆ ಅನ್ನುವಂಥದ್ದು ನಿಮ್ಮ ಹೋರಾಟಕ್ಕೆ ಇದು ನ್ಯಾಯಾಲಯದಲ್ಲಿ ಇರುತ್ತದೆ. ಅದು ಸೊ ನಾವೇನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಎಲ್ಲಾ ಸಾಕ್ಷ್ಯಗಳು ಇರೋದ್ರಿಂದ ಸೊ ಆ ತನಿಖೆಗೆ ಅಥವಾ ಮತ್ತೊಂದಕ್ಕೆ ಆದೇಶ ಮಾಡೋದಕ್ಕೆ ಪೂರ್ವಾನುಮತಿ ಬೇಕು ಅನ್ನೋ ವಿಚಾರಕ್ಕೆ ಬಾಕಿ ಇದೆ, ಆದೇಶ ಬಾಕಿ ಇದೆ. ಸೊ ಈಗಾಗಲೇ ಅನುಮತಿ ಸಿಕ್ಕಿರೋದ್ರಿಂದ ಈ ಅನುಮತಿನ ಕೊಟ್ರೆ ಕಂಡು ಕೂಡಲೇ ಮಾನ್ಯ ನ್ಯಾಯಾಲಯ 20ನೇ ತಾರೀಕು ನಮ್ಮ ಪರವಾಗಿ ಆದೇಶ ಮಾಡುತ್ತೆ. ಓಕೆ ಓಕೆ, ಸೊ ಮುಂದೆ ಏನಿದ್ರು ಕೂಡ ಈಗ ಕಾನೂನಾತ್ಮಕ ಹೋರಾಟನ ನೀವು ಕೂಡ ಮುಂದುವರಿಸ್ತೀರಿ ಈಗ ಅಕಸ್ಮಾತ್ ಅವರು ಹೈಕೋರ್ಟಿಗೆ ಹೋಗಿ ಇದನ್ನ ಚಾಲೆಂಜ್ ಮಾಡಿದ್ರೆ? ಹೌದು ಸರ್. ಓಕೆ, ಸೊ ಒಟ್ನಲ್ಲಿ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತೀರಾ ಸ್ನೇಹಮಯಿ ಕೃಷ್ಣ ಅವರೇ? ಹೋರಾಟ ಕೊನೆಯವರೆಗೂ ಕೂಡ ಖಂಡಿತ ಸರ್, ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ನಮ್ಮ ಜೊತೆ ಮಾತನಾಡಿದ್ರಿ, ಟಿವಿ9 ಜೊತೆ ಮಾತನಾಡಿದ್ರಿ. ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಅವರು ಕೊಟ್ಟಂತಹ ಒಂದು ದೂರು, ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅವರು ದೂರನ್ನ ದಾಖಲಿಸಿದ್ರು. ಅದು ಕೂಡ 20ಕ್ಕಿದೆ ವಿಚಾರಣೆ. ಯಾಕಂದ್ರೆ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಡಬೇಕಿತ್ತು, ಪೂರ್ವಾನುಮತಿ ಇದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಿದ್ವು. ಈಗ ರಾಜ್ಯಪಾಲರು ಕೂಡ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದ್ರಿಂದಾಗಿ ಅಲ್ಲೂ ಕೂಡ ಇದು ಮತ್ತೆ ಕೇಸ್ ಮುಂದುವರಿಯುತ್ತೆ. ಸೊ ಒಟ್ನಲ್ಲಿ ಈಗ ಮುಡಾ ಸಂಕಷ್ಟ ಏನಿದೆ ಅದು ಸಿಎಂಗೆ ಉರುಳಾಗಿ ಪರಿಣಮಿಸ್ತಾ ಇದೆ, ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗ್ತಾ ಇದೆ.